ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ಬಿಗ್ ಬಾಸಲ್ಲಿ ಪಾಪ ರಕ್ಷಿತಾ ಶೆಟ್ಟಿ ಮೇಲೆ ರಕ್ಷಿತಾ ಶೆಟ್ಟಿನ ಯಾವ ಥರ ಮಾಡಿ ಕೂರಿಸಿದ್ದಾರೆ ಅಂದರೆ ಅವಳೊಂದು ವಿಲನ್ ಕ್ಯಾರೆಕ್ಟರ್ ಥರ ಮಾಡಿ ಕೂರಿಸಿದ್ದಾರೆ. ನೋಡಿ, ನೀವೊಂದು ಅಬ್ಸರ್ವ್ ಮಾಡಿ, ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೇಲಿ ಇಷ್ಟು ದಿನದಲ್ಲಿ ನಾವು ನೋಡಿದ ಪ್ರಕಾರ ಅವಳು ಎಲ್ಲೂ ಕೂಡ ಅವಳಿಗೋಸ್ಕರಕ್ಕಿಂತಲೂ ಅವಳನ್ನು ಯಾರ್ಯಾರು ನಂಬ್ತಾರೆ, ಅವಳನ್ನು ಯಾರ್ಯಾರು ಇಷ್ಟಪಡ್ತಾರೆ ಅವರಿಗೋಸ್ಕರನೂ ಅವಳು ಸ್ಟ್ಯಾಂಡ್ ತೊಗೊಂಡಿದ್ದಾಳೆ, ಆಯಿತಾ. ಆಮೇಲೆ ರಕ್ಷಿತಾ ಎಲ್ಲೂ ಕೂಡ ಅವಳು ಸ್ವಾರ್ಥಿ ಆಗಿಲ್ಲ, ಆಮೇಲೆ ಶಕುನಿ ಆಗಿಲ್ಲ. ಅವಳ ನೇರ ನುಡಿ ಆಟನೇ ನಮ್ಗೆ ಇಷ್ಟ ಆಗ್ತಿದ್ದಿದ್ದು. ಆದರೆ ಇಲ್ಲಿ ಒಂದು ಬೇಜಾರಾಗ್ತಿದೆ, ಏನಂದರೆ ಒಂದು ಸೀಕ್ರೆಟ್ ರೂಮಿಗೆ ಕಳಿಸ್ಬಿಟ್ಟು ರಕ್ಷಿತನ ಏನು ಕಳಿಸ್ಬೇಕಿತ್ತು, ಒಂದು ವಾರ ಅವನ ಸೀಕ್ರೆಟ್ ರೂಮಲ್ಲಿ ಇಟ್ಬಿಟ್ಟು ಆಮೇಲೆ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಬಿಡೋದಂತೆ, ಮತ್ತೆ ರಕ್ಷಿತನ ಕೆಳಮಟ್ಟದಲ್ಲಿ ಹಾಕಿಬಿಡೋದಂತೆ. ಅಲ್ಲ, ನಾನು ಹೇಳ್ತಿರೋದು, ರಕ್ಷಿತಾ ತುಂಬ ಚೆನ್ನಾಗಿದ್ಲು. ರಘುವ್ರ ಜೊತೆ, ಗಿಲ್ಲಿ ಜೊತೆ, ಮಾಳು ಜೊತೆ, ಸೂರಜ್ ಜೊತೆ ತುಂಬ ಚೆನ್ನಾಗಿದ್ಲು. ಅವಳನ್ನ ಅಲ್ಲಿಂದ ಸಪ್ರೇಟ್ ಮಾಡಿಬಿಟ್ರು. ಯಾಕಂದರೆ ರಕ್ಷಿತಾ ಒಂದು ಗುಂಪಲ್ಲಿ ತುಂಬ ಚೆನ್ನಾಗಿದ್ಲು. ಸೊ ಅಲ್ಲಿಂದ ಅವಳನ್ನ ಬೇರೆ ಮಾಡಿದ್ದು. ಅಲ್ಲಿಂದ ಬೇರೆ ಮಾಡಿಬಿಟ್ಟು ಈ ಧ್ರುವಂತ ಅನ್ನೋ ಜೊತೆ ಬಿಟ್ಬಿಟ್ರು, ಆಯಿತಾ. ಇಲ್ಲಿ ಧ್ರುವಂತ ಡಬಲ್ ಗೇಮ್ ಮಾಡ್ತಾ ಇರೋದು ಯಾರಿಗೂ ಕಾಣಲಿಲ್ಲ. ಆದರೆ ರಕ್ಷಿತಾ ನೇರ ಆಟ ಆಡ್ತಾಯಿದ್ಲು. ಯಾಕೆ ಕಾವ್ಯ ಮತ್ತು ಸ್ಪಂದನ ರಕ್ಷಿತಾನ ಎಷ್ಟು ದ್ವೇಷ ಮಾಡ್ತಾರೆ, ಏನಕ್ಕೆ ಇರ್ಬೋದು ರೀಸನ್ ಅಂತ ಹಿಡಿಬೋದಿತ್ತಲ್ಲ. ಸುದೀಪ್ ಸರ್ ಅದನ್ನು ಕೇಳ್ಬೋದಿತ್ತಲ್ವ, ಏನಕ್ಕೆ, ನೀವು ಯಾಕೆ, ನಿಮಗೆ ಇದಾಯ್ತು ಅಂತ. ಸೊ ಪರ್ಸ್ನಲಿ ಅಲ್ಲಿ ಏನಂತ ಹೇಳ್ಬಿಟ್ಟು ಹೊರಗಡೆ ಬರ್ಬೋದಿತ್ತಲ್ಲ. ಆಮೇಲೆ ಇನ್ನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾವುದೋ ಒಂದು ಲೈವಲ್ಲೇ ನಾನು ನೋಡಿದ್ದೆ. ಯಾಕಂದರೆ ಪಾಪ ರಕ್ಷಿತಾ ರಾಶಿಕಾ, ಸೂರಜ್ ಹೇಳ್ತಿರ್ತಾರೆ, ರಾಶಿಕಾ ಪ್ರತಿಯೊಂದು ಪರ್ಫ್ಯೂಮು ಅದರ ಒಂದು ರೇಟ್ ಅದನ್ನ ಒಂದು ಹೇಳ್ತಿರ್ತಾಳೆ, ಇದು 5000, ಇದು 6000, ಇದು 8000 ಅಂತ ಹೇಳ್ತಿರ್ತಾಳೆ. ಆವಾಗ ರಕ್ಷಿತಾ ಪಾಪ ಸ್ಮೆಲ್ ನೋಡಿಬಿಟ್ಟು ಹೇಳ್ತಾಳೆ, ಹೌದಾ ಇದು ಇಷ್ಟೊಂದಿದೆಯಾ. ಆಮೇಲೆ ಒಂಥರ ಆ ಹೈ ಫೈಲೆಲ್ಲ ಹೇಳ್ತಿದ್ದಾಗ ಸೊ ರಕ್ಷಿತಾ ಹೇಳ್ತಾಳೆ, ನನ್ನ ಹತ್ರನೂ ಪರ್ಫ್ಯೂಮ್ ಇದೆ, ಹೌದಾ, ಹಾಗಾಗಿ ನೋಡಿ ಪರ್ಫ್ಯೂಮ್ ಹೇಗಿದೆ ನೋಡಿ ಅಂದಾಗ ರಾಶಿಕಾ ಹೇಳ್ತಾರೆ, ತುಂಬ ಚೆನ್ನಾಗಿದೆ ಪರ್ಫ್ಯೂಮ್ ಅಂತ ಹೇಳ್ತಾರೆ. ಸೊ ಆವಾಗ ರಕ್ಷಿತಾ ಹೇಳ್ತಾರೆ, ಇದು 5000 ಅಲ್ಲ, ಇದು ಬರೀ ಓನ್ಲಿ 200 ರೂಪೀಸ್ ಅಂತ ಹೇಳ್ತಾರೆ. ಸೊ ಆವಾಗ ಅನಿಸ್ತು, ಪಾಪ ಅವಳು 200 ರೂಪೀಸ್ ಪರ್ಫ್ಯೂಮ್ ಮೇಲೆ ತುಂಬ ಖುಷಿ ಪಡ್ತಾಳೆ ಅಂತ. ಹೂ ಕಣ್ರಿ, ನೀವು ಸ್ನಾನ ಮಾಡಿದಾಗ ಈಗ ರಕ್ಷಿತಾ ನೀನು ವಾಸನೆ ಬರ್ತಿದೆಯಾ ಅಂತ ಹೇಳ್ಬಿಟ್ಟು ಧ್ರುವ ಅಂತ ಹೇಳ್ತೀರಲ್ಲ, ಹೌದು, ನೀವು ಸ್ನಾನಕ್ಕೆ ನೀವು ಸ್ನಾನ ಮಾಡಿದ ಮೇಲೆ ಒಳ್ಳೆ ಶಾಂಪು ಇಲ್ಲ ಬಾಡಿ ಲೋಷನ್ ಹಾಕ್ತೀರಾ, ಶಾಂಪು ಹಾಕ್ತೀರಾ, ಬಾಡಿ ಲೋಷನ್ ಹಾಕ್ತೀರಾ, ಕ್ಲೆನ್ಸಿಂಗ್ ಹಾಕ್ತೀರಾ, ಪ್ರತಿಯೊಂದು ಹಾಕ್ತೀರಾ. ಯಾಕಂದರೆ ನೀವೆಲ್ಲ ಕಾಸ್ಟ್ಲಿ ಆಗ್ತಿದ್ದೀರಾ. ಆದರೆ ರಕ್ಷಿತಾ ಪಾಪ ಅವಳು ಬರೀ ಲಕ್ಸಲ್ಲೇ ಸ್ನಾನ ಮಾಡಿಬಿಟ್ಟು ಇಲ್ಲ ಪಿಯರ್ಸಲ್ಲೇ ಸ್ನಾನ ಮಾಡಿಬಿಟ್ಟು ಅವಳು ಅದರಲ್ಲಿ ಎಂಜಾಯ್ ಮಾಡ್ತಿರ್ಬೋದು, ಅದ್ರಲ್ಲಿ ಖುಷಿ ಪಟ್ಟಿರ್ಬೋದು. ಅಲ್ಲ, ರಕ್ಷಿತಾ ಬ್ರಷ್ ಮಾಡಲ್ಲ ಅಂತ ಹೇಳ್ತಿರಲ್ಲ, ಹೌದು, ನೀವು ಬ್ರಷ್ ಮಾಡಿಬಿಟ್ಟು ಆಮೇಲೆ ಮೌತ್ ಜೆಲ್ಲು, ಆಮೇಲೆ ಬಾಯಿ ಸ್ಮೆಲ್ ಬರೋದಂಗೆಲ್ಲ ಆ ಜೆಲ್ ಯೂಸ್ ಮಾಡಿಬಿಟ್ಟು ಮಾಡ್ತಿದ್ದೀರಾ. ಬಟ್ ರಕ್ಷಿತಾ ಬರೀ ಕಾಲ್ಗೇಟಲ್ಲಿ ಇಲ್ಲ ಬರೀ ಟೂತ್ಪೇಸ್ಟಲ್ಲಿ ಬ್ರಷ್ ಮಾಡ್ತಿರ್ಬೋದು. ಯಾಕೆ ರಕ್ಷಿತನ ಆ ಥರ ಹೇಳ್ತಿರಲ್ಲ ಅಂದರೆ, ನಿಮ್ಮ ಅಂದಾಜಿ ಎಲ್ಲರೂ ಒಳ್ಳೊಳ್ಳೆ ರೇಟ್ ಅಂದರೆ ಕಾಸ್ಟ್ಲಿ ಪರ್ಫ್ಯೂಮು, ಆಮೇಲೆ ಕಾಸ್ಟ್ಲಿ ಸೋಪು, ಕಾಸ್ಟ್ಲಿ ಬಾಡಿ ಲೋಷನು, ಕಾಸ್ಟ್ಲಿ ಮಾಯ್ಶ್ಚರೈಸರು, ಆಮೇಲೆ ಲಿಫ್ಟಿಕ್ಕೆಲ್ಲ ಹಾಕ್ಕೊಂಡಾಗ ಅವರು ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ. ಸೊ ಇವಳು ಮನೇಲಿ, ಈಗ ನಾವೆಲ್ಲ ಹೆಂಗೆ ಮನೇಲಿ ಯಾವ ಥರ ಇರ್ತೀವಿ, ನಾವು ಹೀಗೆ ಇರ್ತೀವಲ್ವ ಮನೇಲಿ, ಅವಳು ಅಷ್ಟೇ ಮನೇಲಿ ಹೇಗಿದ್ದಾಳೆ ಅದೇ ಥರ ಇದ್ದಾಳೆ ಕಣ್ರಿ. ಅದು ಅವಳು ಯಾರನ್ನೂ ಮೆಚ್ಚಿಸುವ ಅವಶ್ಯಕತೆ ಇಲ್ಲ, ನೀವೆಲ್ಲ ಮೆಚ್ಚಿಸುವ ಆಟ ಆಡ್ತಾಯಿದ್ದೀರಾ. ಆದರೆ ರಕ್ಷಿತಾ ಮೆಚ್ಚಿಸುವ ಆಟ ಆಡ್ತಿಲ್ಲ. ಅವಳು ಪಾಪ ಒಂದು ಮನೇಲಿ ಹೇಗಿರ್ತಾರೆ ಹಾಗಿದ್ದಾಳೆ. ಯಾಕಂದರೆ ನಿಜವಾಗೂ ನಿನ್ನೆ ಎಪಿಸೋಡು ಸ್ಟಾರ್ಟಿಂಗ್ ತುಂಬ ಫನ್ನಿಯಾಗಿತ್ತು. ಆಮೇಲೆ ಗಿಲ್ಲಿನೂ ಕೂಡ ರಕ್ಷಿತಂಗೆ ಸಪೋರ್ಟ್ ಮಾಡಿಲ್ಲ. ಒಂದು ಬೇಜಾರಾಗ್ತಿದೆ, ಏಕೆಂದರೆ ರಕ್ಷಿತಾ 8 ದಿನ ಸೀಕ್ರೆಟ್ ರೂಮಲ್ಲೂ ಕೂಡ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿಬಿಟ್ಟು ಅವಳು ಎಲ್ಲರನ್ನೂ ವಿರೋಧ ಕಟ್ಕೊಬಿಟ್ಲು, ಆಯಿತಾ. ಆಮೇಲೆ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು, ಒಂದು ಫ್ರೆಂಡ್ಶಿಪ್ನ ಉಳಿಸ್ಕೋಬೇಕು, ಒಂದು ಗಿಲ್ಲಿ ಕ್ಯಾಪ್ಟನ್ ಆಗಬೇಕು, ಮಾಳು ಅವರು ಯಾವುದೇ ರೀತಿಯಲ್ಲಿ ನಾಮಿನೇಟ್ ಆಗಬಾರ್ದು. ಆಮೇಲೆ ಅವರು ನಾಮಿನೇಟ್ ಆದರೆ ಎಲಿಮಿನೇಷನ್ ಆಗೋಕ್ಕೆ ಅವಳಿಗೆ ಅದು ಇಷ್ಟ ಇರಲಿಲ್ಲ. ಆಮೇಲೆ ರಘುವ್ರು ಸೇಫ್ ಆಗಬೇಕು, ಯಾಕಂದರೆ ಅವಳು ಒಂದು ತಂಗಿ ಆ ಒಂದು ಕರ್ತವ್ಯನ ಅವಳು ಉಳಿಸ್ಕೊಳಕ್ಕೆ ಹೋದ್ಲು. ಅಲ್ಲಿ ಕಾವ್ಯನ ಪರ ದ್ವೇಷ ಅಂತ
ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಅವಳಿಗೆ ಗೊತ್ತು ಯಾರಿಗೆ ಅಲ್ಲಿ ಒಂದು ಎಬಿಲಿಟಿ ಇದೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವರು ಒಂದಲ್ಲಿ ಉಳಿಬೇಕು ಅನ್ನೋದೇ ಅವಳು ಒಂದು ಹಠ ಇತ್ತು. ಸೊ ಅಲ್ಲಿ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಇತ್ತು. ಗಿಲ್ಲಿ ಅಲ್ಲಿ ಕಾಮಿಡಿ ಮಾಡಿಕೊಂಡು ಫನ್ನಿ ಮಾಡಿಕೊಂಡು ಇದ್ದಾರೆ. ಆಮೇಲೆ ಅವರು ಚೆನ್ನಾಗಿ ಆಡಿದ್ದಾರೆ. ಇವಾಗ ಎಲ್ಲರೂ ಹೇಳಿದ್ರಲ್ವ, ಇವಾಗ ಅವಳು ರಕ್ಷಿತಾ ನೇರವಾಗಿ ಹೇಳ್ತಾಳೆ ಏನಂತ ಸುದೀಪ್ ಸರ್ ಕೇಳಿದಾಗ ಅವಳು ಹೇಳ್ತಾಳೆ ಕಾವ್ಯಂಗೆ, ಯಾಕಂದರೆ ನನ್ನ ಲೆಕ್ಕದಲ್ಲಿ ಕಾವ್ಯ ಕ್ಯಾಪ್ಟನ್ ಆಗಿದ್ದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಓಕೆನಾ. ಆವಾಗ ರಜತ್ ಅಂತ ಹೇಳ್ತಾರೆ, ಸೊ ನೀನು ಒಂದು ಮಾತು ಹೇಳು, ನಿನಗೆ ಇವನ್ನು ಸೂರಜ್ ಕ್ಯಾಪ್ಟನ್ ಆಗಬೇಕಿತ್ತು ಅಂತ ನೀನು ಹೇಳ್ತೀಯಲ್ವಾ. ಸೊ ನೀನು ಸೂರಜ್ ಮತ್ತು ಲಾಸ್ಟಿಗೆ ಕಾವ್ಯ ಉಳ್ಕೊಂಡಾಗ ನೀನು ಸೂರಜ್ ಕ್ಯಾಪ್ಟನ್ ಆಗಬೇಕಂತ ಹೇಳ್ತೀಯಲ್ಲ. ಆಮೇಲೆ ಒಂದು ವೇಳೆ ಮಾಳು ಮತ್ತು ಸೂರಜ್ ಇದ್ದಾಗ ನೀನು ಯಾರಿಗೆ ಸಪೋರ್ಟ್ ಮಾಡ್ತೀಯ ಕೇಳಿದಾಗ ರಕ್ಷಿತಾ ಪ್ರಾಂಪ್ಟಾಗಿ ಮಾಳು ಅಂತ ಹೇಳಿದ್ದಾರೆ. ಆಮೇಲೆ ರಜತ್ ಅವ್ರು ಹೇಳ್ತಿದ್ದಾರೆ, ಆಮೇಲೆ ಇನ್ನೊಂದು ಧನು ಅವ್ರು ಹೇಳ್ತಿದ್ದಾರೆ ಮಾಳುಗೆ ಯೋಗ್ಯತೆ ಇಲ್ಲ, ಮಾಳು ತುಂಬ ಸೈಲೆಂಟು, ಮಾಳು ಏನು ಆಟ ಆಡಲ್ಲ ಅಂತ. ಯಾಕೆ ಆಟ ಆಡಲ್ಲ? ಮೊನ್ನೆ ಒಂದು ಯಾವುದೋ ಒಂದು ಇವ್ರದ್ದು ನಿವ್ಯ ಅವ್ರದ್ದು ಯಾವುದೋ ಒಂದು ಇದ್ರದ್ದು ಇದ್ದಾಗ ಬ್ರ್ಯಾಂಡ್ ಇದ್ದಾಗ ಆ ರಿಂಗ್ ಹಾಕೋದಿದ್ದಾಗ ನಾವು ನೋಡಿದ ಪ್ರಕಾರ ಧನೂರ್ ಎಷ್ಟು ಒದ್ದಾಡಿದ್ದಾರೆ. ಅವ್ರಿಗೆ ಏನು ಮಾಡಿದ್ರು ರಿಂಗ್ ಹಾಕೋಕ್ಕಾಗಿಲ್ಲ, ಬಾಟ್ಲ್ ಒಳಗಡೆ ರಿಂಗ್ ಹಾಕೋಕ್ಕಿತ್ತು. ಆಮೇಲೆ ಮಾಳುವರೇ ಹಾಕಿದ್ರು. ಯಾಕೆ ಮಾಳುವರಿ ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ತೀರಾ? ಮಾಳವರು ಚೆನ್ನಾಗಿ ಆಟ ಆಡ್ತಿದ್ದಾರೆ, ಬಟ್ ಮಾಳವರು ಸೈಲೆಂಟ್ ಆಗಿದ್ದಾರೆ. ಯಾಕಂದರೆ ಅವರು ಏನು ಕೂಡ ಅಲ್ಲಿ ಏನು ಹೇಳ್ತಾರಲ್ಲ ಅವ್ರ ಪಾಲಿ ಸೈಲೆಂಟ್ ಆಗಿದ್ದಾರೆ, ಬಟ್ ಆಟ ಆಡೋದ್ರಲ್ಲಿ ಆಟ ಆಡ್ತಿದ್ದಾರೆ. ಆದರೆ ರಕ್ಷಿತಾ ಅಲ್ಲಿ ಯಾವ್ದಾದ್ರು ತಪ್ಪು ಅಂತ ಹೇಳಿದರೆ ಅವಳು ಅಲ್ಲೇ ಎದುರಿಗೆ ಹೇಳ್ಬಿಡ್ತಾಳೆ, ಅವಳು ಯಾರಿಗೂ ಭಯ ಪಡಲ್ಲ. ಆಮೇಲೆ ಗಿಲ್ಲಿಯವ್ರು ಏನು ಮಾಡ್ತಾರೆ, ಗಿಲ್ಲಿಯವರು ಫನ್ನಿ ಆಗಿರ್ತಾರೆ. ಸೊ ಗಿಲ್ಲಿಯವ್ರು ಮೊನ್ನೆನೇ ಹೇಳಿದ್ದಾರೆ, ಧ್ರುವಂತವ್ರ ಮನೆಯಿಂದ ಹೊರಗಡೆ ಹೋಗಿದ್ದು ತುಂಬ ಚೆನ್ನಾಗಿತ್ತು, ಅವ್ರು ಹೋಗಿ ತುಂಬ ಖುಷಿಯಾಗಿತ್ತು ಅಂತಾರೆ. ಆದರೆ ಸುದೀಪ್ ಸರ್ ಅವ್ರು ಕೇಳಿದಾಗ ಗಿಲ್ಲಿಯವರು ಇಲ್ಲಪ್ಪ ನನಗೆ ಧ್ರುವಂತ್ ಬಂದಿದ್ದು ತುಂಬ ವಾಪಸ್ ಮನೆ ಬಂದಿದ್ದು ತುಂಬ ಖುಷಿ ಅಂತಾರೆ. ಸೊ ಇಲ್ಲಿ ಒಬ್ರೊಬ್ರು ಒಂದೊಂದು ಫೇಸ್ ಹೊರಗಡೆ ತರ್ತಾರೆ. ಆದರೆ ರಕ್ಷಿತಾ ಪಾಪ ಅವಳಿಗೆ ಗಿಲ್ಲಿಂದ ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನಿಸುತ್ತೆ. ಸೊ ಅವಳಿಗೆ ತುಂಬ ಅಲ್ಲಿ ನೋಡಿದ ಪ್ರಕಾರ ಎಲ್ಲರೂ ಅವಳನ್ನ ಒಂಥರ ಹರ್ಟ್ ಮಾಡಿದ್ರು. ಪಾಪ ಸೀಕ್ರೆಟ್ ರೂಮಲ್ಲಿ ಬಂದಾಗ ಮಾಳು ಮುಖದಲ್ಲಿ ಮಾತ್ರ ತುಂಬ ನೋವು ಇತ್ತು. ಬಟ್ ಬೇರೆಯವ್ರು ನೋಡಿದಾಗ ಅಂದರೆ ಇಲ್ಲಿ ನೋಡಿ ಮತ್ತೆ ಕೂಡ ರಕ್ಷಿತಾ ಹೊರಗಡೆ ಹೋಗಿದ್ದು ಯಾರಿಗೆಲ್ಲ ಇಷ್ಟ ಆಯ್ತು ಅಂದಾಗ ಅಲ್ಲಿ ಇಬ್ಬರೇ ಕೈ ಎತ್ತಿದ್ದು, ಸ್ಪಂದನ ಮತ್ತು ಕಾವ್ಯ ಕೈ ಎತ್ತಿದ್ದು. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದು ರಕ್ಷಿತಾಂಗೆ ಯಾಕೆ ಕಾವ್ಯ ಮತ್ತು ಸ್ಪಂದನ ಆಗಲ್ಲ ಅಂದರೆ ಇದೇ ಇರ್ಬೋದು. ಯಾಕಂದರೆ ನೋಡಿ ಅಲ್ಲಿ ಅವಳು ಹೊರಗಡೆ ಹೋಗಿದ್ದಕ್ಕೆ, ನಾಮಿನೇಟ್ ಆಗಿದ್ದಕ್ಕೆ, ಅವಳು ಎಲಿಮಿನೇಷನ್ ಆಗಿದ್ದಕ್ಕೆ ಇವ್ರಿಗೆ ಬೇಜಾರಿಲ್ಲ ಅಂತ ತೋರಿಸ್ತಿದ್ದಾರೆ. ಅಂದರೆ ಸೊ ಅವ್ರಿಗೆ ತೋರಿಸಿಲ್ಲ, ಅವ್ರಿಗೆ ಏನೂ ಇವಳ ಮೇಲೆ ಪ್ರೀತಿ ಇಲ್ಲ ಅಂದಮೇಲೆ ಇವಳು ಯಾಕೆ ಅವ್ರ ಮೇಲೆ ಪ್ರೀತಿ ತೋರಿಸ್ಬೇಕು? ಸೊ ಇವಳನ್ನ ಯಾರು ಪ್ರೀತಿ ಮಾಡ್ತಾರೆ? ಆಮೇಲೆ ಫೇರ್ ಗೇಮ್ ಆಡ್ತಾ ಇದ್ದಾಳೆ ರಕ್ಷಿತಾ, ಎಲ್ಲೂ ಚಕ್ರಿಗೆ ಮಾಡ್ತಾ ಇಲ್ಲ. ಸೊ ಇಂಥವ್ಳಿಗೆ ಇಷ್ಟೊಂದು ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬೈತಿರಲ್ಲ. ಸೊ ರಕ್ಷಿತಾ ಏನು ತಪ್ಪು ಮಾಡಿದ್ದಾಳೆ? ಸೊ ಕಾವ್ಯ ತಪ್ಪು ಮಾಡಲ್ವ? ಕಾವ್ಯ ಎಷ್ಟು ಸಲ ಗಿಲ್ಲಿಗೆ ಕಳಪೆ ಕೊಟ್ಟಿರ್ತಾಳೆ, ಅವಳನ್ನ ನಾಮಿನೇಟ್ ಮಾಡಿರ್ತಾಳೆ, ಆವಾಗ ಯಾರೂ ಏನು ಹೇಳಲ್ಲ. ಅಂದರೆ ಇಲ್ಲೇನಾಗಿದೆ ಅಂದರೆ ಒಂದು ಹೆಸರಿಗೆ ಎರಡು ಹೆಸರನ್ನ ನೀವು ಜಾಯಿಂಟ್ ಮಾಡಿಬಿಟ್ಟಿದ್ದೀರ, ಗಿಲ್ಲಿ ಕಾವ್ಯ ಜಾಯಿಂಟ್ ಮಾಡಿಬಿಟ್ಟಿದ್ದೀರ. ಸೊ ಇಲ್ಲಿ ಆ ಹೆಸರಿಂದನೇ ನೀವು ಆ ಹೆಸರನ್ನ ನೀವು ಬೇರೆ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ರಕ್ಷಿತಾ ಸಿಂಗಲ್ ಫೈಟರ್, ಅವಳು ಯಾರಿಗೂ ಎದುರಲ್ಲ, ಅವಳು ಯಾರಿಗೂ ಕೂಡ ಏನೂ ಇದು ಮಾಡಲ್ಲ. ಸೊ ರಕ್ಷಿತಾ ನಿನ್ನ ಟ್ಯಾಲೆಂಟ್ ಖಂಡಿತ ಇದೆ. ಯಾಕಂದರೆ ನಿನ್ನೆ ಎಪಿಸೋಡ್ ನೋಡಿಬಿಟ್ಟು ತುಂಬ ಬೇಜಾರಾಯಿತು. ಸೀಕ್ರೆಟ್ ರೂಮಿಗೆ ಹಾಕ್ಬಿಟ್ಟು ರಕ್ಷಿತನ ಈ ರೀತಿಯೆಲ್ಲ ಇದು ಮಾಡ್ತಾರಂತ ಖಂಡಿತ ಗೊತ್ತಿರಲಿಲ್ಲ. ಸೊ ಇಲ್ಲಿ ಒಂಥರ ಬಿಗ್ ಬಾಸ್ ಟೀಮಲ್ಲಿ ಯಾರನ್ನ ಉಳ್ಸೋಕೆ ಹೋಗ್ತಾ ಇದ್ದಾರೋ ಅಂತ ಗೊತ್ತಿಲ್ಲ. ಬಟ್ ನಮ್ಮ ಲೆಕ್ಕದಲ್ಲಿ ದಯವಿಟ್ಟು ಒಳ್ಳೆಯವ್ರಿಗೆ ಅವಕಾಶ ಕೊಡಿ, ಆ ಒಳ್ಳೆ ರೀತಿಯಲ್ಲಿ ಆಟ ಆಡೋರನ್ನ ದಯವಿಟ್ಟು ಅವರಿಗೆ ಪ್ರೋತ್ಸಾಹ ಮಾಡಿಬಿಟ್ಟು ಅವ್ರನ್ನ ಮುಂದಕ್ಕೆ ತನ್ನಿ. ಸುಮ್ಮನೆ ಒಳ್ಳೆಯವ್ರ ಆಟದಲ್ಲಿ ಒಂದೇನಾದ್ರು ತಪ್ಪಿದರೆ ಅದನ್ನು ಇಷ್ಟು ದೊಡ್ಡ ಫೈರ್ ಮಾಡಿ ಬಿಡೋದು ಬದಲು ಬೇರೆಯವರು ಮಾಡಿದಾರಲ್ವ ಅವ್ರ ತಪ್ಪನ್ನ ಎತ್ತು ತೋರಿಸಿ, ಬರೀ ಒಬ್ಬರು ತಪ್ಪನ್ನೇ ಎತ್ತು ತೋರಿಸ್ಬೇಡಿ. ಆದರೂ ದಯವಿಟ್ಟು ರಕ್ಷಿತನ ನೋಡಿ ತುಂಬ ಬೇಜಾರಾಯಿತು. ದಯವಿಟ್ಟು ರಕ್ಷಿತಾ ಎಲ್ಲರೂ ಒಳ್ಳೆತನ ಬಯಸ್ತಾ ಇದ್ದಾಳೆ. ಅವಳ ಒಳ್ಳೆತನ ನಮಗೆ ಕಾಣ್ತಿದೆ, ಕೆಲವರಿಗೆ ಕಂಡು ಕಾಣದೆ ಕಣ್ಣು ಮುಚ್ಚಿದ್ದೀರಾ. ಆಮೇಲೆ ದಯವಿಟ್ಟು 1 ಗಂಟೆ ಶೋದಲ್ಲಿ ಎಲ್ಲನೂ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ಸೊ ರಕ್ಷಿತನ ಒಳ್ಳೆತನ ಅಂತೂ ಖಂಡಿತ ಇದೆ. ದಯವಿಟ್ಟು ರಕ್ಷಿತಂಗೆ ಸಪೋರ್ಟ್ ಮಾಡಿ.